ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮ ಬಳ್ಳಾರಿ ಸಿಟಿ ಸಬ್ ಡಿವಿಷನ್ ಪೊಲೀಸ್ ಠಾಣೆಗಳು ಸುಮಾರು ದಿನದಿಂದ ನಮ್ಮ ಕ್ರೈಮ್ ತಂಡಗಳೇನಿದೆ ತುಂಬ ಪ್ರೊಆಕ್ಟಿವ್ ಆಗಿ ಪ್ರಾಪರ್ಟಿ ಆಫೆನ್ಸಸ್ ಏನು ರಿಪೋರ್ಟ್ ಆಗ್ತಾ ಇದೆ, HBT ಇರ್ಬೋದು ಅಥವಾ ಕಳ್ಳತನ, ಸರಕಳ್ಳತನ ಇರ್ಬೋದು, ಸಾಧಾರಣ ಕಳ್ಳತನ ಇರ್ಬೋದು, ಇಂಥ ಪ್ರಕರಣಗಳನ್ನೆಲ್ಲ ಕೂಲಂಕುಷವಾಗಿ ಅದರಲ್ಲಿ ಯಾವ ಟೆಕ್ನಿಕಲ್ ಡೇಟಾ ಸಿಗುತ್ತೆ, ಹಾಗೆ ಹಳೆ MOBಗಳ ಬಗ್ಗೆ, ಅವರ ಕರೆಂಟ್ ವೇರ್ ಅಬೌಟ್ಸ್, ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಮಾರು ದಿನಗಳಿಂದ ಸರ್ವೇಲೆನ್ಸ್ ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ನಮಗೆ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಗೆ APMC ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಒಂದಷ್ಟು ಕಳ್ಳತನ ಪ್ರಕರಣಗಳು, HBT ಏನಂತೀವಿ ಆಗಿರೋದು, ಹಾಗೆ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ನಾವು ಸಕ್ಸಸ್ಫುಲಿ ಪತ್ತೆ ಮಾಡಿರುವಂತದ್ದಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಅಡಿಷನಲ್ SP ಅವರು ಮುಖ್ಯವಾಗಿ ಕ್ರೈಮ್ ಏನು ಅದನ್ನ ಸೂಪರ್ವಿಷನ್ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ DSP ಸಿಟಿ ಗೋವಿಂದರಾಜು, ಹಾಗೆ ನಮ್ಮ ಕೌಲ್ ಬಜಾರ್ ಇನ್ಸ್ಪೆಕ್ಟರ್ ಷಣ್ಮುಗಪ್ಪ, APMC ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫಿ, ಮತ್ತೆ ಅವರ ಕ್ರೈಮ್ PSIಗಳು ಹಾಗೆ ಕ್ರೈಮ್ ಸಿಬ್ಬಂದಿಗಳು ಎಲ್ಲರೂ ಸೇರಿ ಸಕ್ಸಸ್ಫುಲ್ ಆಗಿ ಒಂದಷ್ಟು ಕೇಸಸ್ ಅನ್ನ ಡಿಟೆಕ್ಟ್ ಮಾಡಿರೋದು. ಮುಖ್ಯವಾಗಿ ಅದರಲ್ಲಿ ಹನುಮಂತಪ್ಪ ಅಂತೇಳಿ ಒಬ್ಬ MOB, ಇವನು ಹನುಮಂತಪ್ಪ 28 ವರ್ಷ ವಯಸ್ಸು, ಕರಿಮಾರೆಮ್ಮ ಕಾಲೋನಿ ಕೌಲ್ ಬಜಾರ್ ಲಿಮಿಟ್ಸ್ ಅಲ್ಲಿ ಇದ್ದಂಥವ್ನು. ಇವನ ಮೇಲೆ ಸುಮಾರು ಕೇಸಸ್ ಪ್ರಕರಣಗಳು ಈಗಾಗಲೇ ಆಗಿ ಕೆಲವೊಂದು ಪತ್ತೆ ಮಾಡಿ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರುವಂತದ್ದು. ಇವನ ಮೇಲೆ MOB ಇದೆ ಕೌಲ್ ಬಜಾರ್ನಲ್ಲಿ. ಹಾಗೆ ಇವನು ಸುಮಾರು ಜಿಲ್ಲೆಗಳಲ್ಲಿ ಈ ಮೊದಲು ಪ್ರಾಪರ್ಟಿ ಆಫೆನ್ಸಸ್ ನ ಮಾಡಿದ್ದಾನೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನ ಹೊರತುಪಡಿಸಿ ದಾವಣಗೆರೆ, ಬೆಂಗಳೂರು, ಗದಗ, ಚಿತ್ರದುರ್ಗ, ವಿಜಯನಗರ, ತುಮಕೂರು, ಕೊಪ್ಪಳ, ಚಿತ್ತೂರು, ಈ ತರ ಸುಮಾರು ಜಿಲ್ಲೆಗಳಲ್ಲಿ ಅವನು ಪ್ರಾಪರ್ಟಿ ಆಫೆನ್ಸಸ್ ನ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಅವನ ಮೋಡಸ್ ಏನಂತಂದ್ರೆ ಅವನು ರಾಡ್ ಯೂಸ್ ಮಾಡಿಕೊಂಡು ಮನೆಯನ್ನ ಬ್ರೇಕ್ ಮಾಡುವಂಥದ್ದು. ಸೊ ನಮ್ಗೆ ಒಂದಷ್ಟು ಕೇಸಸ್ ಅಲ್ಲಿ ಆ ಪ್ರಕರಣಗಳ ಒಂದು ಚಿತ್ರಣ ನೋಡಿದಾಗ ಈ ವ್ಯಕ್ತಿ ಮಾಡಿರಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ಇವನ್ಗೆ ಒಂದೆರಡು ಕೇಸಲ್ಲಿ ನೋಟಿಸ್ ಕೊಟ್ಟಂತದಿತ್ತು. 12/8ಕ್ಕೆ 16/8ಕ್ಕೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿರುವಂತದಿತ್ತು. ಬಟ್ ಇವನು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ. ಆನಂತರದಲ್ಲಿ ಇವನು ತಾನೇನ್ ಕಳ್ಳತನ ಮಾಡಿರುವಂತಹ ವಸ್ತುಗಳಿದೆ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಅವನ ಒಂದು ಪೊಸೆಷನ್ ಅಲ್ಲಿ ಅವನು ಅರೆಸ್ಟ್ ಆಗೋ ಸಂದರ್ಭದಲ್ಲಿ ಸುಮಾರು 110 ಗ್ರಾಮ್ ಬಂಗಾರ, ಚಿನ್ನ, ಹಾಗೆ 10 ಲಕ್ಷ ನಗದು ಹಣ, ಅದರ ಜೊತೆಗೆ ನಮ್ಗೆ ಅವನು ಪರಾರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಭವನದ ಹತ್ರ ನಾವು ಅವನನ್ನ ಸೆಕ್ಯೂರ್ ಮಾಡ್ಕೊಂಡಿರುವಂತದ್ದು. ಆನಂತರದಲ್ಲಿ ಅವನನ್ನ ವಿಚಾರಣೆ ಮಾಡಿದಾಗ ಈ 110 ಗ್ರಾಮ್ ಚಿನ್ನ ಏನಿದೆ, ಇವನು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನ 3 ಪ್ರಕರಣಗಳಲ್ಲಿ 69/26, 94/26, ಹಾಗೆ 107/26 ಈ 3 ಪ್ರಕರಣ, ಹಾಗೆ ಗದಗ ಜಿಲ್ಲೆಯ ಮುಂಡರ್ಗಿ ಪೊಲೀಸ್ ಸ್ಟೇಷನ್ ನ 106/26 ಈ 4 ಪ್ರಕರಣಗಳಲ್ಲಿ ಇವನು ಕದ್ದಿರುವಂತಹ ಚಿನ್ನವನ್ನ, ಹಾಗೆ ಒಂದು ಪ್ರಕರಣ ಇದರಲ್ಲಿ ಯಾವ್ದು ನಾನು ಹೇಳಿದ್ದು 94/26 ಇದರಲ್ಲಿ ಕ್ಯಾಶ್ ಮಾತ್ರ ಹೋಗಿರುವಂತದಿತ್ತು, HBT ಆಗಿ ಮನೆಯಲ್ಲಿದ್ದಂತಹ ಹಣ ಮಾತ್ರ ಹೋಗಿರುವಂತದಿತ್ತು. ಅದರಲ್ಲಿದ್ದಂತಹ 10 ಲಕ್ಷ ಹಣವನ್ನ, ಒಂದು ಸುಮಾರು ನಮ್ಗೆ ರಿಪೋರ್ಟ್ ಆಗಿದ್ದು 21 ಲಕ್ಷದ್ದು, ಬಟ್ ಅವನ ಹತ್ರ ಪೊಸೆಷನ್ ಅಲ್ಲಿ ಇದ್ದು 10 ಲಕ್ಷ ಹಣ. ಇಷ್ಟನ್ನ ತಗೊಂಡು ಅವನು ಪರಾರಿ ಆಗ್ತಾ ಇದ್ದ. ಅವನನ್ನ ಸಕ್ಸಸ್ಫುಲ್ ಆಗಿ ಅವನನ್ನ ನಾವು ಅರೆಸ್ಟ್ ಮಾಡಿರುವಂತದ್ದು. ಆನಂತರದಲ್ಲಿ 3 ದಿನ ಅವನನ್ನ ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆ ಮಾಡಿದಾಗ ಈ ಎಲ್ಲಾ ಪ್ರಕರಣಗಳ ಮಾಹಿತಿಯನ್ನ ನೀಡಿ, ಆನಂತರ ಅವನು ಈ ಮೋಡಸ್ ಅಲ್ಲಿ ಏನಂದ್ರೆ ಈ ಚಿನ್ನವನ್ನೆಲ್ಲ ತಗೊಂಡು ಬೇರೆ ಬೇರೆ ಜ್ಯುವೆಲರಿ ಶಾಪ್ಗಳಿಗೆ ಮಾರಾಟ ಮಾಡ್ತಾ ಇದ್ದ. ಅವನಿಗೆ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇದ್ದು, ಅದಕ್ಕೋಸ್ಕರ ಅವನು ಅದನ್ನ ಬಳಸ್ತಾ ಇದ್ದಂಥದ್ದು, ಅರ್ಧ ರೇಟಿಗೆ ಎಲ್ಲ ಮಾಡುವಂಥದ್ದು ಮಾಡ್ತಾ ಇದ್ದ. ಸೊ ಅವನು ತಿಳಿಸಿದ ಹಾಗೆ ಬೇರೆ ಬೇರೆ ಜ್ಯುವೆಲರಿ ಶಾಪ್ಗಳಿಂದ ನಮ್ಗೆ ಇದು ರಿಕವರಿ ಆಗಿರುವಂಥದ್ದು. ಸೊ ಇದು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ನ ಅಧಿಕಾರಿ ಸಿಬ್ಬಂದಿಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ DSP ಇನ್ಸ್ಪೆಕ್ಟರು, ಹಾಗೆ 3 ಇದೇ ವರ್ಷ ಆಗಿದ್ದ ಕೇಸ್ಗಳು 26 ಕೇಸಸ್ ಏನು 26. ಈ ಹಳೆ ಹಿಂದೆ ಆಗಿರುವಂತ ಕೇಸಸ್ ಸುಮಾರು ಕೌಲ್ ಬಜಾರ್ ಅಲ್ಲೇ ನಮ್ಗೆ ಸುಮಾರು ಕೇಸ್ಗಳು 17, 18, 21, 22, 23, 24 5 ವರ್ಷದ ಕೇಸಸ್ ಇವನ್ ಕಡೆಯಿಂದ ರಿಕವರಿ ಆಗಿರುವಂತದ್ದಿದಾವೆ. ಈ ಮೊದಲು ಈ ವರ್ಷದ ಕೇಸಸ್ ರಿಕವರಿ ಆಗಿರೋದು. ಈಗ ನಾವು ಸ್ಟ್ರಾಂಗ್ ಆಗಿ ಬೇಲ್ ಕಂಡೀಷನ್ಸ್ ಅಲ್ಲಿ ಇದ್ದು ಆಚೆ ಇದ್ದಾಗ್ಲೂ ಅವನು ಕಳ್ಳತನ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಸ್ಟ್ರಾಂಗ್ ಆಗಿ ಆಬ್ಜೆಕ್ಷನ್ಸ್ ನ ಹಾಕ್ತೇವೆ ಕೋರ್ಟಿಗೆ. ಬಟ್ ಒಂದು ಮೋಡಸ್ ಏನಂದ್ರೆ ಅವನು ಕೋರ್ಟಿಂದ ಬೇಲ್ ಪಡೆದುಕೊಂಡು
ಸಲೀಸಾಗಿ ಆಚೆ ಬಂದು ಮತ್ತೆ ಅದೇ ವೃತ್ತಿಯಲ್ಲಿ ತೊಡಗ್ತಾ ಇದ್ದಾನೆ. ಸೊ ಈ ಸರ್ತಿ ಅದನ್ನ ಸ್ವಲ್ಪ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಕೋರ್ಟ್ ಜೊತೆಗೆ ಬೇಲ್ ಆಗದೆ ಇರೋ ತರ ನೋಡ್ಕೊಳ್ಳುವಂತ ಮಾಡ್ತೀವಿ. ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಆಫೀಸರ್ಸಿಗೆ ಮುಖ್ಯವಾಗಿ ಗೋವಿಂದರಾಜು, ನಮ್ಮ ನವೀನ್, ಗೋವಿಂದರಾಜು, ಷಣ್ಮುಗಪ್ಪ, ಹಾಗೆ ಕೌಲ್ ಬಜಾರ್ PSIಗಳು ನಿಂಗಪ್ಪ, ರವಿ, ಆಮೇಲೆ ASIಗಳಾಗಿರುವಂತಹ ತಿಪ್ಪೇರುದ್ರ, ಆಮೇಲೆ ಜಡಿಯಪ್ಪ, ಶ್ರೀನಿವಾಸ್, ಭೀಮನ್ಗೌಡ, ಲಾಲು ಸಾಬ್, ಶಾಂತಿ, ಈ ತರ ಸುಮಾರು ಜನ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾಗರಾಜ್, ಅನ್ವರ್ ಪಾಷಾ, ಹಾಗೆ ಸೋಮಪ್ಪ, ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ APMCಯಲ್ಲಿ ನಮ್ಗೆ ಮೊನ್ನೆ ತಾನೇ ತಮ್ಗೆಲ್ಲ ನೆನಪಿದೆ, ಗೌಳೆರಟ್ಟಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಅರ್ಲಿ ಮಾರ್ನಿಂಗ್ ರಿಪೋರ್ಟ್ ಆಗಿತ್ತು. ಶ್ರೀಮತಿ ಲಿಂಗಮ್ಮ ಅಂತ ಹೇಳಿ 17/8/26ರಂದು ಸುಮಾರು 6:45ಗೆ ಹಿಂದ್ಗಡೆಯಿಂದ ಬಂದು ಒಂದು ವ್ಯಕ್ತಿ ಚೈನ್ ಸ್ನ್ಯಾಚ್ ಮಾಡಿಕೊಂಡು ಪರಾರಿ ಆಗ್ತಾನೆ. ಅವನ ಮುಖಚರ್ಯ ನೋಡಿದಾಗ ಅವನೊಂದು ಬ್ಲಾಕ್ ಜರ್ಕಿನ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹೋಗ್ತಾ ಇದ್ದಂಥದ್ದು ಅಲ್ಲಿ ನಮಗೆ ನೋಡಿದವರು ತಿಳಿಸಿದಾಗ ಅದೇ ಒಂದು ನಿಟ್ಟಿನಲ್ಲಿ ನಾವು ಸುತ್ತಮುತ್ತ ಇರುವಂತಹ CCTVಗಳನ್ನ ಪರಿಶೀಲನೆ ಮಾಡ್ತೇವೆ. ಈ ಒಂದು ಪ್ರಕರಣದ ಕುರಿತು APMCಯಲ್ಲಿ 175/26 FIR ದಾಖಲಾಗ್ತದೆ. ಆ ನಂತರ CCTVಗಳನ್ನ ಪರಿಶೀಲನೆ ಮಾಡಿದಾಗ ಈ ಓಡಿ ಹೋಗ್ತಾ ಇರುವಂತಹ ವ್ಯಕ್ತಿ ನಮಗೆ ಪತ್ತೆ ಆಗುವಂಥದ್ದು. ಅವನ ಹೆಸರು ಬಂದು ಮನ್ಸೂರ್ ಅಂತ ಹೇಳಿ. ಮನ್ಸೂರ್ ಇವನು ಕೌಲ್ ಬಜಾರ್ನ ನಿವಾಸಿ. ಆನಂತರದಲ್ಲಿ ನಾವು ಅವನಿಗೆ ಅಪ್ರೋಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಅವರ ಫ್ಯಾಮಿಲಿ ಮೆಂಬರ್ಸ್. ಬಟ್ ಅವನಿಗೆ ಈ ಒಂದು CCTV ಏನು ಸರ್ಕ್ಯುಲೇಟ್ ಆಯ್ತು, ಈ ಎಲ್ಲಾ ಜನಕ್ಕೆ ಗೊತ್ತಾಗಿರುವಂಥದ್ದು, ಅವನಿಗೆ ಆ ಗಿಲ್ಟ್ ಅಥವಾ ಅವಮಾನ ಆದ ಹಾಗೆ ಒಂದು ಫೀಲಿಂಗ್ ಇತ್ತು. ಅದ್ರ ಜೊತೆಗೆ ಅವನು ಸ್ವಲ್ಪ ಸಾಲ ಎಲ್ಲ ಮಾಡ್ಕೊಂಡಂಥದ್ದು, ಬೇರೆ ಬೇರೆ ಕಾರಣಗಳಿಗೆ ಸುಮಾರು ಸಾಲ ಮಾಡ್ಕೊಂಡಿದ್ದು. ತಾನೇ ಇದನ್ನ ಕದ್ದಿರುವಂಥದ್ದು ಅಂತ ಗೊತ್ತಾಗಿರೋದಕ್ಕೆ ಅವನು ಹೊಸಪೇಟೆ ಕಡೆಗೆ ನಮ್ಗೆ ಮೂವ್ಮೆಂಟ್ ಗೊತ್ತಾಗ್ತಾ ಇತ್ತು. ಬಟ್ ಮನೆಯವರಿಗೆ ಅವನು ವಿಷಯ ತಿಳಿಸಿ ಒಂದು ಏನು ಕದ್ದಿರುವಂತಹ ಚಿನ್ನದ 2 ಎಳೆ ಚಿನ್ನದ ಸರ ಇತ್ತು, ಅದನ್ನ ವಾಪಸ್ ಮನೆಯವರಿಗೆ ತಗೊಳ್ಳಿಕ್ಕೆ ಹೇಳಿ ಅದನ್ನ ವಿಕ್ಟಿಮ್ಗೆ ಕೊಡ್ಬೇಕು ಅಂತ ತಿಳಿಸಿಬಿಟ್ಟು ಆನಂತರ ಅವನು ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲಿಗೆ ಹಾರ್ಬಿಟ್ಟು ಡೆತ್ ಆಗಿರುವಂಥದ್ದು. ಮನ್ಸೂರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಸಪೇಟೆ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆ UDR ದಾಖಲಾಗಿದೆ. ಆನಂತರದಲ್ಲಿ ಅವ್ರ ಫ್ಯಾಮಿಲಿಯವರು ಅಷ್ಟೇ ಇದರಲ್ಲಿ ನಮ್ಗೆ ಮಾಹಿತಿಯನ್ನ ಕೊಟ್ಟರು, ಈ ತರ ನಮ್ಗೆ ಹಿಂದಿರುಗಿಸದಾನೆ ಇದನ್ನ ಈ ಚಿನ್ನದ ಸರನ ಅಂತ ಹೇಳ್ಬಿಟ್ಟು. ಸೊ ಆ ಚಿನ್ನದ ಸರವನ್ನ ನಾವು ತೆಗೆದುಕೊಂಡು ಮುಂದಿನ ಪ್ರೊಸೀಜರ್ ಮಾಡಿ ವಿಕ್ಟಿಮ್ಗೆ ಏನು ಕಂಪ್ಲೇಂಟ್ ಇದ್ದಾರೆ, ಅವರು 70 ವರ್ಷ ವಯಸ್ಸಿನ ಮಹಿಳೆ, ಅವ್ರಿಗೆ ನಾವು ನ್ಯಾಯಾಲಯದ ಪ್ರಕ್ರಿಯೆ ಮುಖಾಂತರ ಬಿಟ್ಕೊಡುವಂತ. ಇದು 41 ಗ್ರಾಮ್ ಚಿನ್ನದ ಸರ ಇಂಟ್ಯಾಕ್ಟ್ ಆಗಿ ನಮ್ಗೆ ಹರಿದಿರೋ ಒಂದು ಕಂಡೀಷನ್ ಅಲ್ಲಿ ಸಿಕ್ಕಿರುವಂತದ್ದು. ಅದನ್ನ ಇಂಟ್ಯಾಕ್ಟ್ ಆಗಿ ನಾವು ಕೋರ್ಟ್ ಮುಖಾಂತರ ಅವ್ರಿಗೆ ಬಿಟ್ಕೊಡ್ತೀವಿ. ಇದರಲ್ಲಿ ಕೂಡ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕ್ರೈಮ್ ಸ್ಟಾಫ್ ಒಂದು CCTV ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಿದ್ದಾರೆ. ಅವ್ನ ಮೂವ್ಮೆಂಟ್ ಎಲ್ಲಿವರೆಗೂ ಹೋಗಿದೆ ಏನಿದೆ ಅನ್ನೋದು. ಸೊ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವೆರಿಫೈ ಮಾಡಿ ಅವ್ನ ಮೂವ್ಮೆಂಟ್ ಹೊಸಪೇಟೆವರೆಗೂ ನಾವು ಟ್ರ್ಯಾಕ್ ಮಾಡಿರುವಂಥದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಅವನು ಭಯದಿಂದ ಅಥವಾ ಒಂದು ಗಿಲ್ಟಿಂದ ಅಲ್ಲಿ ಹಾರಿರುವಂಥದ್ದು. ಸೊ ಈ ಒಂದು ಫ್ಯಾಮಿಲಿಯವರು ಕೂಡ ಬಟ್ ತುಂಬಾ ಪ್ರಾಮಾಣಿಕವಾಗಿ ಆ ಒಂದು ಚಿನ್ನದ ಸರವನ್ನ ರಿಟರ್ನ್ ಮಾಡಿರುವಂಥದ್ದು. ನಮ್ಮ ಟೀಮ್ಗೆ ನಾನು ಈ ಒಂದು ಕಾರ್ಯಾಚರಣೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತೇನೆ. ನಮ್ಮ ಕಡೆಯಿಂದ ಇನ್ನೂ ಒಂದಷ್ಟು ಕೇಸಸ್ ರಿಕವರ್ ಮಾಡಿದ್ದಾರೆ. ನಾನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.